जय 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 भीम ಏನೇ ಬರಲಿ। हमनाबाद के अंबेडकर सर्कल पर आज सीएम सिद्धरामैया और सोशल वेलफेयर मिनिस्टर डॉक्टर एच.सी. महादेवप्पा के तस्वीर को दूध से नहलाकर एक दूसरे में मिठाई खिलाते नजर आए। ये इसलिए कि दलित राइट और लेफ्ट समाज के लोगों को 6% रिजर्वेशन देने पर ये खुशियां मनाते नजर आए। तो आइए हम आपको बताएंगे कि इंडियन न्यूज जनता की आवाज़ से बात करते हुए बाबू टाइगर इसी रिजर्वेशन पर क्या कुछ बोले, आइए हम आपको बताएंगे। ಎಲ್ಲರಿಗೂ ಜೈ ಭೀಮ್। ಸನ್ಮಾನ್ಯ ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರ ಬಹು ದಿನಗಳ ಅಂದರೆ ಸುಮಾರು 3 ದಶಕದ ಹೋರಾಟದ ಒಂದು ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕಂತಕ್ಕಂಥ ಒಂದು ಸುದೀರ್ಘ ಹೋರಾಟ, ಆ ಹೋರಾಟದ ಹಿನ್ನೆಲೆ ನಾಗಮೋಹನ್ ದಾಸರ ಒಂದು ಏಕ ವಿಚಾರಣೆ ಆಯೋಗ ಸರ್ಕಾರ ರಚಿಸಿ ಸುಮಾರು 60 ದಿನಗಳಲ್ಲಿ ಇಡೀ ರಾಜ್ಯದ 101 ಜಾತಿ ಜನರ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮಾನದಂಡಗಳೊಂದಿಗೆ ಸರ್ಕಾರ ಅವರಿಗೆ ಜವಾಬ್ದಾರಿ ಕೊಟ್ಟಿತ್ತು. ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಮಾನ್ಯ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ಬಹಳಷ್ಟು ನ್ಯೂನಗಳಿಂದ ಕೂಡಿದ್ದ ಪ್ರಯುಕ್ತವಾಗಿ ಈ ಸಮುದಾಯದ ಒಬ್ಬ ಧರ್ಮಗುರುಗಳು ಸ್ವಾಮೀಜಿಗಳು ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ದಿನಾಂಕ 13ರಂದು ಚಾಮರಾಜನಗರದಲ್ಲಿ ಮೈಸೂರಿನಲ್ಲಿ ನಾಗಮೋಹನ್ ದಾಸ್ ಅವರ ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ವಿಶೇಷವಾಗಿ ಹೊಲಗೈ ಸಂಬಂಧಿತ ಸಮುದಾಯಗಳಿಗೆ 3 ಭಾಗಗಳಿಗೆ ಒಡೆದು ಇವರ ಜನಸಂಖ್ಯೆಯನ್ನು ಕುಗ್ಗಿಸಿ ಇವರಿಗೆ ಮೀಸಲಾತಿ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥ ಕೆಲವು ಅವೈಜ್ಞಾನಿಕ ಅಂಶಗಳನ್ನು ಕಂಡುಹಿಡಿದು ಅವರು ಕರೆ ಕೊಟ್ಟಾಗ ಇಡೀ ರಾಜ್ಯಾದ್ಯಂತ ಬಲಗೈ ಸಂಬಂಧಿತ ಸಮುದಾಯಗಳು ಏಕಕಾಲಕ್ಕೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿದಾಗ 16ರಂದು ಮಾನ್ಯ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಸಂಪುಟ ಸಭೆಯನ್ನು ದಿಢೀರ್ನೆ ನಮ್ಮ ಹೋರಾಟಕ್ಕೆ ಸ್ವಲ್ಪ ಅಲರ್ಟ್ ಆಗಿದ್ದು 16ರ ಸಂಪುಟ ಸಭೆಯನ್ನು 19ಕ್ಕೆ ಮುಂದೂಡಿ ಹಾಗೂ ಕೂಡ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಸುಮ್ಮನೆ ಕೂಡಲಿಲ್ಲ. ಇಡೀ ಸಮಾಜಕ್ಕೆ ಕರೆ ಕೊಟ್ಟಾಗ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಸಹಸ್ರಾರು ಜನ ಬಲಗೈ ಸಮುದಾಯಕ್ಕೆ ಸಂಬಂಧಿತರು ಸೇರಿ ಆವತ್ತೊಂದು ಸಾಂಕೇತಿಕ ಧರಣಿ ಮತ್ತು ಸರ್ಕಾರಕ್ಕೆ ಆ ಸೇರಿರ್ತಕ್ಕಂಥ ಸಮುದಾಯದ ಮಧ್ಯೆ 2 ವರ್ಷಗಳನ್ನು ನಿರ್ಣಯ ತಗೊಂಡು ಈ ನಾಗಮೋಹನ್ ದಾಸ್ ವರದಿಯಲ್ಲಿ ನ್ಯೂನತೆಗಳಿವೆ, ಅದನ್ನು ಪರಿಷ್ಕರಿಸಿ ಅಂತ ಎಂದಿದ್ದಾರೆ ಹೊರತು ಈ ವರದಿಯನ್ನು ತಿರಸ್ಕಾರ ಮಾಡಂತ ಎಲ್ಲೂ ಅಂದಿಲ್ಲ. ಮತ್ತು ಎಡಪಂಥೀಯ ಸಮುದಾಯಕ್ಕೆ ನೋಡ್ತರ್ತಕ್ಕಂಥದ್ದು ಅವರ ಹೋರಾಟಕ್ಕೆ ನೋಡ್ತರ್ತಕ್ಕಂಥ ರೀತಿಯಲ್ಲಿ ಕೂಡ ಸ್ವಾಮೀಜಿ ಮಾತಾಡಿಲ್ಲ. ಕೆಲವರು ಉದ್ದೇಶಪೂರ್ವಕವಾಗಿ ಎಡಪಂಥಿಯಲ್ಲಿ ಈ ಸಮುದಾಯವನ್ನು ಈ ಥರನೇ ಬೇರ್ಪಡಿಸ್ಕೋಬೇಕು, ಅವ್ರು ಒಂದು ಕಡೆಯಲ್ಲಿ ನಾವು ಒಂದು ಕಡೆಯಲ್ಲಿರ್ತಕ್ಕಂಥ ಒಂದು ಕೆಟ್ಟ ಹುನ್ನಾರದಿಂದ ಕೆಲವರು ಯಾರಿಗೆ ಸಾಮಾಜಿಕ ಪರಿಜ್ಞಾನ ಇಲ್ಲ, ಯಾರಿಗೆ ಸಮಾಜದ ತಿಳುವಳಿಕೆ ಇಲ್ಲ ಅಂಥ ಕುಲಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಸಮಾಜವನ್ನು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಅದು ಮೂರ್ಖ ಪರಮಾವಧಿ. ಭಾರತ ದೇಶದ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಹಿಡ್ಕೊಂಡು ಬಂದವರೇ ಹೊಲೆಯ ಮಾದಿಗರು. ನಾವು ಯಾವತ್ತೂ ಒಂದೇ. ಕೆಲವರು ಈ ಥರ ಎಡಪಂಥಿಯಲ್ಲಿ ಇಟ್ಕೊಂಡು ಕೆಲವರು ಬಾಡಿಗೆ ಭಾಷಣಕಾರರು ಭಾಷಣ ಮಾಡಿ ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಡ ಮತ್ತು ಬಲ ಸಮಾಜ ಸ್ವಲ್ಪ ಎಚ್ಚೆತ್ಕೊಂಡು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಿಂದ ನಾವುಗಳೆಲ್ಲ ಬದುಕನ್ನು ಕಟ್ಕೊಂಡಿದ್ದೇವೆ. ಇವತ್ತು ಪ್ರತಿಯೊಬ್ಬರ ಶರೀರದಲ್ಲಿ ಇವತ್ತು ನಾವು ಸಾಮಾಜಿಕವಾಗಿ ಸಮಾನಾಂತರವಾಗಿ ಸಮಾಜದಲ್ಲಿ ಇರಲಿಕ್ಕೆ ಯಾರಾದರೂ ಕಾರಣೀಭೂತರಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್, ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಅಪಮಾನ ಅವಮಾನ ಅನೇಕ ನೋವುಗಳನ್ನು ಉಂಡು ನಮ್ಮ ಬದುಕಿಗಾಗಿ 4 ಮಕ್ಕಳ ಹೆಂಡತಿಯನ್ನು ಕಳ್ಕೊಂಡಿದ್ದಾರೆ. ಶೋಷಿತ ಸಮುದಾಯಕ್ಕೆ ಸಮಾಜ ಆಗಬೇಕು, ಅವರು ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ
4 ಮಕ್ಕಳು ಕಳ್ಕೊಂಡ್ರು, ಹೆಂಡತಿಯನ್ನು ಕಳ್ಕೊಂಡ್ರು. ಯಾರ ಸಲುವಾಗಿ ಕಳ್ಕೊಂಡ್ರು ಸ್ವಾಮಿ? ಕೆಲವ್ರು ಹೇಳ್ತಾರೆ ನಾವು 30 ವರ್ಷದಿಂದ ಸತ್ತೀವಿ ಅರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನು ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ 4 ಮಕ್ಕಳು ಯಾರಿಗೋಸ್ಕರ ಕಳ್ಕೊಂಡ್ರು ಸ್ವಾಮಿ? ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಈಗ ದಯಮಾಡಿ ನಾ ಈ ಸೋಷಲ್ ಮಾಧ್ಯಮದ ಮುಖಾಂತರ ಎಡಗೈ ಪಂಥೀಯ ವಿಚಾರಧಾರೆ ಉಳ್ತಕ್ಕಂಥವ್ರಿಗೆ ನಾನು ಮನವಿ ಮಾಡ್ತೀನಿ. ನೀವು ಕೂಡ ಅಂಬೇಡ್ಕರ್ಗೆ ದೇವಂತೀರಿ, ನಾವು ಅಂಬೇಡ್ಕರ್ ದೇವಂತೀವಿ. ನಮ್ಮಿಬ್ಬರು ಬಾಂಧವ್ಯ ಗಟ್ಟಿಯಾಗಿರಬೇಕು. ರಾಜ್ಯ ಸರ್ಕಾರ ಇಬ್ಬರಿಗೆ ಸಮಾನಾಗಿ ಮೀಸಲಾತಿಯನ್ನು ಹಂಚಿದೆ, ಎಲ್ಲೂ ತಾರತಮ್ಯ ಮಾಡಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು, ಮಹದೇವಪ್ಪನವರು, KH ಮುನಿಯಪ್ಪ ಅವರು, RB ತಿಮ್ಮಪ್ಪ ಅವರು ಇವರೆಲ್ಲ ನುರಿತವ್ರು, ಪ್ರಿಯಾಂಕ್ ಖರ್ಗೆ ಅವರು ನುರಿತವರು, ಅನುಭವ ಇಳಿದವರು, ಅವರೆಲ್ಲವೂ ಸುದೀರ್ಘವಾಗಿ ಈ ವರದಿಯನ್ನು ಅಧ್ಯಯನ ಮಾಡಿ ಎಡ ಮತ್ತು ಬಲಕ್ಕೆ 6% ಮೀಸಲಾತಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಅಲೆಮಾರಿ, ಬುಡಕಟ್ಟು ಜನಾಂಗ ಮತ್ತು ಬೋವಿ, ವಡ್ಡ, ಲಮಾಣಿ ಇವರನ್ನೆಲ್ಲರೂ ಸೇರಿಸಿ 5% ಮೀಸಲಾತಿ ABC ಅಂತಕ್ಕಂಥ 3 ಪ್ರವರ್ಗಗಳಾಗಿ ಮಾಡಿದ್ದಾರೆ. ಇದರಿಂದ ಇಡೀ ಕರ್ನಾಟಕದಲ್ಲಿ 101 ಜಾತಿ ಪರಿಶಿಷ್ಟ ಜಾತಿಗಳು ಭಾಳ ಖುಷಿಯಿಂದಿದ್ದೇವೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಬದ್ಧರಿದ್ದೇವೆ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಲಯ ಸಂಬಂಧಿತ ಜಾತಿಗಳು ಒಕ್ಕೂರದಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ವಿ. ಆ ಹೋರಾಟಕ್ಕೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟಿರಿ. ನಿಮ್ಮೆಲ್ಲರಿಗೆ ಮತ್ತು ಈ ಹೋರಾಟದಲ್ಲಿ ಭಾಗಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಅಣ್ಣ ತಮ್ಮಂದಿಗೆ ಕೋಟಿ ಕೋಟಿ ಅಭಿನಂದನೆ, ಜೈ ಭೀಮ್ ಹೇಳುತ್ತಾ, ಏನೋ ಹೊಸದಾಗಿ ಮೀಸಲಾತಿ ಬಂದಿದೆ. ಇದರಲ್ಲಿ ನಮ್ಮ ಸಮಾಜದ ಯುವಕರು ಪ್ರತಿಯೊಬ್ಬರು ತನ್ನ ಮನೆಯಲ್ಲಿ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ಕೊಡ್ರಿ. ಶಿಕ್ಷಣ ಪಡ್ಕೊಂಡಾಗ ಈ ಮೀಸಲಾತಿ ಎಲ್ಲರಿಗೂ ಅನ್ವಯ ಆಗ್ತದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಭಾಳ ಸೂಕ್ತಿದೆ. ಇದು ಸಾಮಾಜಿಕ ನ್ಯಾಯಪರವಾಗಿದೆ ಅಂತಕ್ಕಂಥ ಮಾತು ಹೇಳಿ, ಇವತ್ತು ಎಲ್ಲರೂ ಸಿದ್ದರಾಮಯ್ಯನವರು ಮಹದೇವಪ್ಪರಿಗೆ ಏನು ವರ್ಗೀಕರಣ ಮಾಡಿ ನಮಗೆ 6% ಮತ್ತು ಮಾದಿಗರಿಗೆ 6% ಕೊಟ್ಟಿದ್ದಕ್ಕಾಗಿ ಭಾಳ ಸಂತೋಷ ಇದ್ದೆವು. ಅದಕ್ಕಾಗಿ ಇವತ್ತೆಲ್ಲರೂ ಸಂಭ್ರಮಾಚರಣೆ ಒಂದಿಗೆ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯನವರ ಪ್ರತಿಮೆಗೆ ಶಿರಾಭಿಷೇಕ ಮಾಡಿದ್ದೇವೆ. ಭಾಳ ಸಂತೋಷದಿಂದ ಎಲ್ಲರೂ ಒಂದಿದ್ದೇವೆ. ಯಾವತ್ತು ಒಂದೇ ಇರ್ತೀವಿ. ನಮ್ಮಲ್ಲಿ ಯಾವುದೂ ಭೇದ ಭಾವ ಇಲ್ಲ, ಎಡ ಇಲ್ಲ, ಬಲ ಇಲ್ಲ, ಒಂದೇ ಇದ್ದೇವೆ ಅಂತಕ್ಕಂಥ ಮಾತು ಹೇಳಿ ತಮ್ಮೆಲ್ಲರಿಗೆ ಮತ್ತೊಂದಲ್ಲ ಕೋಟಿ ಕೋಟಿ ಜೈ ಭೀಮ್ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ 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 ಭೀಮ್, ಜೈ 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 ಭೀಮ್. ಏನೇ ಬರಲಿ, ಏನೇ ಬರಲಿ, ಬಲಗೈ ಹೋರಾಟಕ್ಕೆ ದೇವಾಗಲಿ, ಬಲಗೈ ಹೋರಾಟ ಸಮಿತಿಗೆ, ಬಲಗೈ ಹೋರಾಟ ಸಮಿತಿಗೆ ಜೈ ಭೀಮ್.